ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಪೆನ್ಷನ್ ಹಣವನ್ನು ಪಡ್ಕೊತಾ ಇರ್ತಕ್ಕಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ. ಈ ಒಂದು ವಿಡಿಯೋದಲ್ಲಿ ಎಷ್ಟು ತಿಂಗಳ ಹಣ ಬಂದಿದೆ, ಯಾರ್ಯಾರಿಗೆ ಪೆನ್ಷನ್ ಬಂದಿದೆ, ಎಷ್ಟು ಬಂದಿದೆ ಮುಂತಾದ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಮೇತ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ, ಹಲವಾರು ಸೌಲಭ್ಯಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ. ಇನ್ನು ತುಂಬಾ ದಿನದಿಂದ ವಿಧವಾ ವೇತನ ಪೆನ್ಷನ್ ಕಾಯ್ತಾ ಇರ್ತಕ್ಕಂಥವ್ರಾಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆಯ ಪೆನ್ಷನ್ಗೆ ಕಾಯ್ತಾ ಇರ್ತಕ್ಕಂಥವ್ರಾಗಿರ್ಬೋದು, ಇಂದಿರಾ ಗಾಂಧಿ, ಮನಸ್ವಿನಿ, ಅದೇ ರೀತಿಯಾಗಿ ವಿಕಲಚೇತನರ ಪೆನ್ಷನ್ ಹಣಕ್ಕೆ ಕಾಯ್ತಾ ಇರ್ತಕ್ಕಂಥವ್ರಿಗೆ ಪೆನ್ಷನ್ ಹಣ ಬಂದಿದೆ. ಇನ್ನು ಯಾವ ತಿಂಗಳಿನ ಹಣ ಬಾಕಿ ಇದೆಯಪ್ಪ ಅಂತಂದ್ರೆ ನವೆಂಬರ್, ಡಿಸೆಂಬರ್ ನಂತರ ಜನವರಿ ತಿಂಗಳ ಹಣ ಪೆನ್ಷನ್ ಬಾಕಿ ಇದೆ. ಇದರಲ್ಲಿ 90% ಜನರಿಗೆ ನವೆಂಬರ್ ತಿಂಗಳ ಪೆನ್ಷನ್ ಹಣ ಬಂದಿದೆ. ಸೊ ಇಲ್ಲಿ ನೀವು ನೋಡಬಹುದು, DPT ಮುಖಾಂತರ ಚೆಕ್ ಮಾಡಿದಾಗ ತುಂಬಾ ಜನರದ್ದು ನಾನು ಚೆಕ್ ಮಾಡಿದೆ. ಅದರಲ್ಲಿ ಎಲ್ಲರಿಗೂ 90% ಜನರಿಗೆ ನವೆಂಬರ್ ತಿಂಗಳ ಪೆನ್ಷನ್ ಹಣ ಬಂದಿದೆ. ಅದೇ ರೀತಿಯಾಗಿ ಇನ್ನು ಡಿಸೆಂಬರ್ ನಂತರ ಜನವರಿ ತಿಂಗಳ ಪೆನ್ಷನ್ ಹಣ ಬಾಕಿ ಇತ್ತು. ಡಿಸೆಂಬರ್ ತಿಂಗಳ ಪೆನ್ಷನ್ ಹಣ ಯಾವತ್ತು ಬಂದಿದೆಯಪ್ಪ ಅಂತ ಅಂದ್ರೆ 14 ನಂತರ 15ನೇ ತಾರೀಕು ತುಂಬಾ ಜನರಿಗೆ ಡಿಸೆಂಬರ್ ತಿಂಗಳ ಪೆನ್ಷನ್ ಹಣ ಬಂದಿದೆ. ಅದೇ ರೀತಿಯಾಗಿ ನೀವು ಇಲ್ಲಿ ಪ್ರೂಫ್ ಸಮೇತ ನೋಡಬಹುದು. ಸೊ ಇದು ಬಂದ್ಬಿಟ್ಟು ಡಿಸೆಂಬರ್ ತಿಂಗಳ ಪೆನ್ಷನ್ ಹಣ ಆಗಿದೆ. ಸೊ 1200 ರೂಪಾಯಿ ಅಂತ ಅಂದ್ರೆ ಸಂಧ್ಯಾ ಸುರಕ್ಷಾ ಪೆನ್ಷನ್ ಯೋಜನೆ ಹಣ ಆಗಿರುತ್ತೆ. ಇನ್ನು ಜನವರಿ ತಿಂಗಳ ಪೆನ್ಷನ್ ಹಣ ಬಂದ್ಬಿಟ್ಟು 20ನೇ ತಾರೀಕು ಬಂದಿದೆ. ಇನ್ನು ಬರ್ತಾ ಇರ್ತಕ್ಕಂಥವ್ರಿಗೆ 2 or 3 ಡೇಸ್ ಒಳಗಡೆ ಏನಿದೆ ಜನವರಿ ತಿಂಗಳ ಪೆನ್ಷನ್ ಹಣ ಬರುತ್ತೆ. ಸೊ ನೀವೇನು ಗಾಬರಿ ಬೀಳೋ ಅವಶ್ಯಕತೆ ಏನಿಲ್ಲ. ಕೆಲವರಿಗೆ ನವೆಂಬರ್ ತಿಂಗಳ ಪೆನ್ಷನ್ ಹಣ ಏನು ಬಾಕಿ ಇದೆ ಅದು ಈ ತಿಂಗಳಲ್ಲಿ ಒಟ್ಟಾಗಿ 3 ತಿಂಗಳ ಹಣ ಪೆನ್ಷನ್ ಒಟ್ಟಾಗಿ ಬರುತ್ತೆ. ನವೆಂಬರ್, ಡಿಸೆಂಬರ್ ನಂತರ ಜನವರಿದು. ಅದೇ ರೀತಿಯಾಗಿ ಡಿಸೆಂಬರ್, ಜನವರಿ ತಿಂಗಳ ಪೆನ್ಷನ್ ಹಣ ಏನು ಬಾಕಿ ಇದೆ ಅದು ಆಲ್ರೆಡಿ ಬರ್ತಾ ಇದೆ. ತುಂಬಾ ಜನರಿಗೆ ಬಂದಿದೆ. ಯಾಕಂದ್ರೆ ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ಯಾವ ಜಿಲ್ಲೆಯವರಿಗೆ ಪೆನ್ಷನ್ ಹಣ ಬಂದಿದೆ, ಯಾವ ಪೆನ್ಷನ್ ಬಂದಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಇದ್ರ ಮುಖಾಂತರ ಬೇರೆಯವ್ರಿಗೂ ಸಹ ಮಾಹಿತಿಯನ್ನ ತಿಳ್ಕೊಂಡಂಗಾಗುತ್ತೆ. ಅದೇ ರೀತಿ ನೀವು DPT ಅಲ್ಲಿ ಚೆಕ್ ಮಾಡಿದಾಗ ಅದು ಅಪ್ಡೇಟ್ ಆಗಿರೋದಿಲ್ಲ. ಹಾಗಾಗಿ ಬ್ಯಾಂಕಿಗೆ ಹಣ ಬರ್ತಾ ಇರ್ತಕ್ಕಂಥವ್ರು ಬ್ಯಾಂಕಲ್ಲಿ ಚೆಕ್ ಮಾಡಿ, ಪೋಸ್ಟ್ ಆಫೀಸ್ಗೆ ಬರ್ತಾ ಇರ್ತಕ್ಕಂಥವ್ರು ಪೋಸ್ಟ್ ಆಫೀಸಲ್ಲಿ ಚೆಕ್ ಮಾಡಿ, ಅಥವಾ ನಿಮ್ಮ ಅಕೌಂಟ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ನಿಮಗೆ ಈ ರೀತಿಯಾಗಿ ಮೆಸೇಜ್ ಸಹ ಬಂದಿರುತ್ತೆ ಪೆನ್ಷನ್ ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ, ಯಾರಿಗೆಲ್ಲ ಬಂದಿದೆ, ಯಾವ ತಿಂಗಳ ಹಣ ಬಂದಿದೆ, ಯಾವ ಜಿಲ್ಲೆಯವ್ರಿಗೆ ಬಂದಿದೆ, ಯಾವ ಪೆನ್ಷನ್ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ. ನೀವು ಮಾಡುವಂತಹ ಕಮೆಂಟ್ ಬೇರೆಯವ್ರಿಗೂ ಸಹ ಮಾಹಿತಿ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ನೀವು ಮಾಡುವಂತಹ ಒಂದೇ ಒಂದು ಲೈಕು ಬೇರೆಯವ್ರಿಗೆ ಈ ಮಾಹಿತಿಗೆ ಶೇರ್ ಆಗುತ್ತೆ. ಅದೇ ರೀತಿ ನೀವು ಮಾಡುವಂತಹ ಸಬ್ಸ್ಕ್ರೈಬ್ ಇಂದ ಇನ್ನಷ್ಟು ನಾವು ಮಾಹಿತಿಯನ್ನು ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.